ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರ ಆಪ್ಟಿಕಲ್ಸ್, ಮಹದೇವಪೇಟ್, ಮಡಿಕೇರಿ. ಔಷಧಿಗೆ ಬಳಕೆಯಾಗುವ ಕಾನೂನಾತ್ಮಕ ಡ್ರಗ್ಸ್ಗಳಿಂದ ಜನತೆ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಬಿಜೆಪಿ ಕೃಷಿ ಮೋರ್ಚಾ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಆತಂಕ ವ್ಯಕ್ತಪಡಿಸಿದರು. ನಗರದ ಭಾರತೀಯ ವಿದ್ಯಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕೊಡಗು ಜಿಲ್ಲೆ ಮಡಿಕೇರಿ ಘಟಕದ ವತಿಯಿಂದ ನಡೆದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಡ್ರಗ್ಸ್ನಲ್ಲಿ ಕಾನೂನಾತ್ಮಕ ಡ್ರಗ್ಸ್, ಕಾನೂನಿಗೆ ವಿರುದ್ಧವಾದ ಡ್ರಗ್ಸ್ಗಳಿವೆ. ಇವೆರಡನ್ನೂ ಕೂಡ ಇಂದಿನ ಯುವ ಸಮೂಹ ದುರುಪಯೋಗ ಮಾಡಿಕೊಳ್ತಾ ಇವೆ. ಈ ಬಗ್ಗೆ ಯುವ ಸಮೂಹ ಎಚ್ಚರ ವಹಿಸಬೇಕೆಂದು ಡಾಕ್ಟರ್ ನವೀನ್ ಕುಮಾರ್ ಕರೆ ನೀಡಿದರು. ನಮ್ಮ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಪೈಕಿ 25ರಿಂದ 30 ಕೋಟಿ ಯುವ ಸಮೂಹವಿದೆ. ಯುವ ಸಮೂಹ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಮಾನಸಿಕವಾಗಿ ಬಲಿಷ್ಠವಾಗುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವುದು ಕೂಡ ಯುವ ಸಮೂಹದ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ವಿವರಿಸಿದರು. ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡಬೇಕಾಗಿದೆ ಅಂತಂದರೆ, ಕಾನೂನಾತ್ಮಕ ಔಷಧಿಗಳು ಅಂತಂದರೆ ಯಾವ ಥರತಕ್ಕಂಥ ಪ್ಯಾರಾಸಿಟಮಾಲ್ ಇರ್ಬೋದು, ನೋವಿನ ಔಷಧಿಗಳಿರ್ಬೋದು, ಆಯಿಂಟ್ಮೆಂಟ್ಗಳಿರ್ಬೋದು, ಅಥವಾ ಕೆಲವು ಕೆಮಿಕಲ್ಗಳಿರ್ಬೋದು. ಇವತ್ತು ಅದನ್ನು ಯುವ ಸಮೂಹ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ನಾವು ಡ್ರಗ್ಸ್ ಅಂದ ತಕ್ಷಣ ಯಾರೋ ಹೀರೋಯಿನ್ ತಗೊಳ್ತಾರೆ, ಕೊಕೇನ್ ತಗೊಳ್ತಾರೆ, LSD ತಗೊಳ್ತಾರೆ, ಗಾಂಜಾ ತಗೊಳ್ತಾರೆ, ಚರಾಸ್ ತಗೊಳ್ತಾರೆ ಅಂದರೆ ಮಾತ್ರ ಡ್ರಗ್ಸ್ ಅಲ್ಲ. ಈ ಥರ ಡ್ರಗ್ಸ್ಗಳು, ಲೀಗಲ್ ಡ್ರಗ್ಸ್ಗಳನ್ನ ಎಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅದನ್ನು ಗಮನಿಸಬೇಕಾದಂಥ ಗುರುತರ ಜವಾಬ್ದಾರಿ ಇವತ್ತು ನಮ್ಮ ಸಮಾಜದ ಭವಿಷ್ಯದ ನಾಗರಿಕರಾಗಿರ್ತಕ್ಕಂಥ ಯುವ ಸಮೂಹ ಅದನ್ನು ಗಮನಿಸಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ದೇಶದಲ್ಲಿ 135 ಕೋಟಿ ಜನಗಳಲ್ಲಿ 25ರಿಂದ 35 ಕೋಟಿ ಯುವ ಸಮೂಹ ಇದೆ. ಯುವ ಸಮೂಹ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಮಾನಸಿಕ ಎಲ್ಲ ವಿಚಾರಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂಥ ಒಂದು ಜವಾಬ್ದಾರಿ ಮತ್ತು ಹಕ್ಕು ಯುವ ಸಮೂಹಕ್ಕಿರೋದ್ರಿಂದ ತಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದಂಥದ್ದು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದಂಥದ್ದು ಇವೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ. ಅದನ್ನು ನಾನು ನೆನಪಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಏನಾಗ್ತಿದೆ ಅಂತಂದರೆ, ಪ್ರಪಂಚದ ವಿಚಾರಕ್ಕೆ ಬಂದಾಗ ನಮ್ಮ ಇಡೀ ಪ್ರಪಂಚದಲ್ಲಿ 6 ದೇಶಗಳು ಇದಕ್ಕೆ ಸಾಕಷ್ಟು ಸಹಭಾಗಿಗಳನ್ನು ಕೊಡ್ತಾ ಇದೆ. ಅದರಲ್ಲಿ ನಮ್ಮ ದೇಶದ 2 ರಾಜ್ಯಗಳಾದ ಮಣಿಪುರ ಮತ್ತು ಪಂಜಾಬ್ಗೆ ಡೈರೆಕ್ಟ್ ಫೀಡ್ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಡ್ರಗ್ ಕಾರ್ಯಗಳಾದ ಆಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬರ್ಮಾ. ಮಣಿಪುರ್ಗೆ ಡ್ರಗ್ ಕಾರಿಡಾರ್ ಆಗ್ತಕ್ಕಂಥದ್ದು ಒಂದು ಲಾವಾಸ್, ಇನ್ನೊಂದು ಥೈಲ್ಯಾಂಡ್, ಇನ್ನೊಂದು ಇರಾನ್. ಈ ದೇಶಗಳಿಂದ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ. ಒಂದು ವಿಷಯ ನೀವು ನಂಬಲ್ಲ, ಒಂದು ಡ್ರಗ್ಸ್ ಬಗ್ಗೆ, ಪಂಜಾಬ್ನ ಡ್ರಗ್ಸ್ ಬಗ್ಗೆ ಒಂದು ಮೂವಿ ಬಂದಿದೆ, ಯಾರು ನೋಡಿದ್ದಾರೆ ಅದನ್ನು? ಯಾವುದಿದೆ? ಉಡ್ತಾ ಪಂಜಾಬ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಂಜಾಬಲ್ಲಿ 75% ಯುವಕರು ಇವತ್ತು ಡ್ರಗ್ಸ್ಗೆ ಇನ್ವಾಲ್ವ್ ಆಗಿದ್ದಾರೆ. ಆ ಇನ್ವಾಲ್ವ್ ಆಗಿರೋದ್ರಿಂದ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಾಕ್ಸಿ ವಾರ್ ಸೃಷ್ಟಿಯಾಗಿದೆ. ಅಂದರೆ ನೀವು ಒಂದು ದೇಶ ಹಾಳು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಯುದ್ಧ ಮಾಡಬೇಕಾದಂಥ ಅವಶ್ಯಕತೆ ಏನಿರೋದಿಲ್ಲ. ನೀವು ಅಲ್ಲಿರ್ತಕ್ಕಂಥ ಯುವ ಸಮೂಹವನ್ನು ಹಾಳು ಮಾಡಿಬಿಟ್ರೆ ತನ್ನಾಗೆ ತಾನೇ ಆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರಗಳು ಆ ದೇಶದಲ್ಲಿ ಬಿದ್ದೋಗ್ತದೆ. ಬಿದ್ದೋದ ತಕ್ಷಣ ದೇಶ ಅಧೋಗತಿಗೆ ಹೋಗ್ತದೆ. ಇದನ್ನು ಯಾಕೆ ಹೇಳಬೇಕು ಅಂತಂದರೆ, ನಾನು ಈ ಯುವ ಮೋರ್ಚಾದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ
ಈ ಕಾರ್ಯಕ್ರಮದಲ್ಲಿ ಅದರ ಮಹತ್ವ ನೀವು ಅರಿಯಾಗಬೇಕು ಅಂತಂದರೆ ನಿಮ್ಮ ಜವಾಬ್ದಾರಿಯನ್ನು ಮತ್ತೆ ನಡೆಸಬೇಕು ಅಂತ ನಾನು ಈ ವಿಷಯನ ಹೇಳ್ತೇನೆ. ನೀವು ನಂಬಲ್ಲ, ನಮ್ಮ ದೇಶದಲ್ಲಿ 74,000 ಕೋಟಿ ಅಷ್ಟು ಹಣ ಒಂದು ವರ್ಷಕ್ಕೆ ಡ್ರಗ್ಸಿಂದ ಹೋರಾಟ. ಅದು ನೇರವಾಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು, ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ. ಪರೋಕ್ಷವಾಗಿ ಅಂತಂದರೆ ಒಬ್ಬ ವ್ಯಕ್ತಿಯ ಆರೋಗ್ಯ, ಅವನ ಸಾಮಾಜಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಮತ್ತು ಉತ್ಪಾದನಾ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಡ್ರಗ್ಸ್ ತಗೊಂಡು. ಅದರಿಂದ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ 74,000 ಕೋಟಿಯಷ್ಟು ಹಣ ನಮ್ಮ ದೇಶಕ್ಕೆ ನಷ್ಟ ಆಗ್ತಿದೆ. ಆ 74,000 ಕೋಟಿ ಇದ್ದರೆ ನಮ್ಮ ಕರ್ನಾಟಕದ ಅರ್ಧ ಅಥವಾ ಕಾಲು ಬಡ್ಜೆಟ್ನ ಮುಗಿಸ್ಬೋದು. ಪ್ರಶ್ನೆ ಏನಂದರೆ, ಯಾಕೆ ಯಂಗ್ಸ್ಟರ್ಸು ಡ್ರಗ್ಸ್ಗೆ ಲೀನವಾಗ್ತಿದ್ದಾರೆ, ಯಾಕೆ ಡ್ರಗ್ಸ್ನ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತೆ ಮಾಡಬೇಕು. ಒಂದು, ಫಿಲಮ್ ಸ್ಟಾರ್ಗಳು ಸಿಗರೇಟ್ ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಡ್ರಗ್ಸ್ ತಗೊಳ್ತಾರೆ ಅಂದರೆ ಇಮಿಟೇಟ್ ಮಾಡ್ತಕ್ಕಂಥವ್ರು ಒಂದು ವೆರೈಟಿ. ಎರಡನೇ ವೆರೈಟಿ ಬಂದು ಅವರಿಗೆ ಜೀವನದ ವಾಸ್ತವಿಕತೆಯನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಅದನ್ನು ಅನಿಸ್ಕೊಳ್ಳಿಕ್ಕೆ ಗೊತ್ತಿರೋದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಅಂತಂದರೆ ಅವನಿಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳು ಅಂತಂದರೆ ಈಗ ಅವನ ಕೆಲಸ ಜಾಗದಲ್ಲಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿರ್ಬೋದು, ಕೌಟುಂಬಿಕ ಜೀವನ ಇರ್ಬೋದು ಅಥವಾ ಲವ್ ಡಿಸಪಾಯಿಂಟ್ಮೆಂಟ್. ಯಾರಿಗಾರು ಆಗಿದೆ ಲವ್ ಡಿಸಪಾಯಿಂಟ್ಮೆಂಟ್ ಇಲ್ಲಿ ಯುವಕರಿಗೆ ಲವ್ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಕೆಲವು ಸಾಮಾಜಿಕ ವ್ಯವಸ್ಥೆಗಳಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಅಡ್ಜಸ್ಟ್ ಆಗ್ತಕ್ಕಂಥ ಪ್ರಾಬ್ಲಮ್ ಇರ್ಬೋದು, ತಂದೆ ತಾಯಿಗಳ ಸಂಬಂಧ ಚೆನ್ನಾಗಿರ್ತದೆ ಇರ್ತಕ್ಕಂಥದ್ದು, ಕೌಟುಂಬಿಕ ಜೀವನ ತೊಂದರೆ ಅಂಥ ಸಮಯವನ್ನು ಅವರಿಗೆ ಅದನ್ನು ಯುವಕರು ಸಕಾರಾತ್ಮಕವಾಗಿ ತಗೊಳ್ಳೋದಿಲ್ಲ, ಅದನ್ನು ನಕಾರಾತ್ಮಕ ತಗೊಳ್ತಾರೆ. ವಾಸ್ತವದಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ದೂರ ಹೋದಂಥ ಸಮಯದಲ್ಲಿ ಅವರಿಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಬೇಕಾಗುತ್ತೆ. ಆ ನೆಮ್ಮದಿನ ಪಡೆಯೋಕ್ಕೋಸ್ಕರ ಡ್ರಗ್ಸ್ನ ಮಾಡಬಹುದು. ಸೊ ಇದನ್ನು ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಮ್ಮ ಸಮಾಜಕ್ಕೆ ಆಗುತ್ತೆ. ಸೊ ಅದರಿಂದ ಯುವ ಸಮೂಹ ಮತ್ತು ಈ ಕೊಡಗು ಜಿಲ್ಲೆ ಯುವ ಮೋರ್ಚಾ ಅದರ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು ಅಂತ ನಾನು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಬಿನ್ ದೇವಯ್ಯ ಮಾತನಾಡಿ, ಡ್ರಗ್ಸ್ ದಂಧೆಯಲ್ಲಿ ಯುವಕರೇ ಹೆಚ್ಚು ಬಳಕೆಯಾಗ್ತಾ ಇದ್ದಾರೆ. ಡ್ರಗ್ಸ್ ದಂಧೆಯಲ್ಲಿ ಕೇವಲ ಸಿನಿಮಾ ತಾರೆಯರಷ್ಟೇ ಭಾಗಿಯಾಗಿಲ್ಲ, ಸಾಮಾನ್ಯ ವ್ಯಕ್ತಿ ಕೂಡ ಇದನ್ನು ಬಳಸಿಕೊಳ್ತಾ ಇದ್ದಾರೆ. ಇದನ್ನು ಮನಗಂಡು ಭಾರತೀಯ ಜನತಾ ಪಕ್ಷ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ನಡೆಸಿಕೊಡಲಾಗ್ತಾ ಇದೆ. ಯುವಕರು ಡ್ರಗ್ಸ್ ಬಳಸೋದ್ರಿಂದ ದೂರ ಉಳಿಯಬೇಕೆನ್ನುವುದು ಪಕ್ಷದ ಉದ್ದೇಶವಾಗಿರುವುದರಿಂದ ಪಕ್ಷದ ಕಾರ್ಯಕರ್ತರು ಈ ಸಂಬಂಧ ನೆರವಾಗ್ತಾ ಇದ್ದಾರೆ ಅಂತ ತಿಳಿಸಿದರು. ಇಡೀ ವಿಶ್ವವೇ ಸ್ತಬ್ಧ ಆಗಿರ್ತಕ್ಕಂಥ ಒಂದು ವಾತಾವರಣ. ನಮಗೂ ಕೂಡ ಇದು ಸುದೀರ್ಘ ಅವಧಿಯ ಸ್ತಬ್ಧವನ್ನು ನೋಡಿರ್ತಕ್ಕಂಥದ್ದು ನಾವು ಇದೇ ಮೊದಲು. ಬಹುಶಃ ಹಲವಾರು ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯಾಗಿ ಒಂದು ಇಡೀ ದೇಶವೇ ಸ್ತಬ್ಧ ಆಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಮತ್ತು ನಮ್ಮ ಜೀವಿತ ಅವಧಿಯಲ್ಲಿ ಇದು ಒಂದೇ ಬಾರಿ ಬಂದಿದೆ ಅಂತ ಕೂಡ ಅನ್ಕೊಳ್ತಾನೆ ಮುಂದೆ ಬರೋದು ಬೇಡ ಅಂತ ನಾವು ಅನ್ಕೊಳ್ಳೋಣ ಅಂತ. ದಿನನಿತ್ಯದ ಈ ವ್ಯವಸ್ಥೆಯ ಒಳಗಡೆ ನಾವು ಒಂದು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಜೊತೆನಾಗಿದೆ, ಪ್ರತಿನಿತ್ಯ ಬರ್ತಾ ಇದ್ದಂಥ ನ್ಯೂಸ್ ಮಾಯವಾಗಿ ಇವತ್ತು ನಾವು ಬೆಳಿಗ್ಗೆ ಟಿವಿ ಆನ್ ಮಾಡಿದಾಗ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಈ ಡ್ರಗ್ಸ್ ವಿಚಾರದ ಬಗ್ಗೆ. ವಿಷಯ ಡ್ರಗ್ಸ್ ಅಂತ ಹೇಳ್ತಕ್ಕಂಥದ್ದು ಒಂದು ಸಾಮಾನ್ಯ ವಿಚಾರ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದರ ಪ್ರತಿನಿತ್ಯ ಬರ್ತಾ ಇರ್ತಕ್ಕಂಥ ಸುದ್ದಿಗಳು, ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಅದರಲ್ಲಿ ಹರಿದಿರ್ತಕ್ಕಂಥ ಜಾಲ, ಇದನ್ನೆಲ್ಲವನ್ನು ನೋಡಿದಾಗ ನಿಮಗೆ ಇದರ ಆಳ ಎಷ್ಟಿದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಅರಿವಾಗ್ತಾ ಇದೆ. ವಿಷಯದ ಡೆಪ್ತ್ ತುಂಬಾ ಆಳಕ್ಕೆ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಕೆಲವೊಂದು ಕಡೆದು ಸೆಲೆಬ್ರಿಟಿಗಳು ಈ ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕಿಕೊಂಡ್ರು ಹೇಳುವ ಕಾರಣಕ್ಕೋಸ್ಕರ ಇದಕ್ಕೆ ಈ ವಿಷಯಕ್ಕೆ ಪ್ರಾಮುಖ್ಯತೆ ಬಂತು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಇದು ಖಂಡಿತ ಈ ವಿಷಯಗಳು
ಸೆಲೆಬ್ರಿಟಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಈ ಡ್ರಗ್ಸ್ ವಿಚಾರಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದಾರೆ ಹೇಳ್ತಕ್ಕಂಥದ್ದು ಮೇಲ್ನೋಟಿಗೆ ನಮಗೆ ಕಾಣ್ತಕ್ಕಂಥದ್ದು. ಆದರೆ ಈ ಡ್ರಗ್ಸಿನ ಜಾಲ ಬಹಳ ಆಳಕ್ಕೆ ಹೋಗಿದೆ. ಪ್ರತಿನಿತ್ಯ ಜೀವನದಲ್ಲಿ ಕೆಲವರಲ್ಲಿ ಇದು ಆಸುಹಕ್ಕಾಗಿದೆ, ಕೆಲವರು ಇದಿಲ್ಲದೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ಇದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಕೆಲವರು ಇದರಿಂದಾಗಿ ಜೀವವನ್ನು ಕಳೆದುಕೊಂಡಿದ್ದಾರೆ, ಕೆಲವರು ಈ ಕಾರಣಕ್ಕೋಸ್ಕರ ಕೆಲವರು ತಮ್ಮ ಜೀವವನ್ನು ಈಗಾಗಲೇ ಕಳ್ಕೊಂಡಿದ್ದಾರೆ ಮತ್ತು ಮುಂದಿನ ಜೀವಿತಾವಧಿಯಲ್ಲಿ ಅವರು ಒಂದು ರೀತಿಯಲ್ಲಿ ಸಾಮಾನ್ಯ ಮನುಷ್ಯರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆಗೆ ಅವರು ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಾಧ್ಯಕ್ಷ ಮನು ಮಂಜುನಾಥ್, ಮಡಿಕೇರಿ ನಗರ ಯುವ ಮೋರ್ಚಾ ಅಧ್ಯಕ್ಷ ನವೀನ್ ಪೂಜಾರಿ, ದರ್ಶನ್ ಜೋಯಪ್ಪ, ಯುವ ಮೋರ್ಚಾ ಸದಸ್ಯರು ಪಾಲ್ಗೊಂಡಿದ್ದರು. ಅದು ಒಂದು ಸಮುದಾಯದ ಹೆಸರಲ್ಲಿ ಶುರುವಾದ ಕೋಆಪರೇಟಿವ್ ಬ್ಯಾಂಕ್. ಏನೋ ನಮ್ಮ ಕಷ್ಟ ಕಾಲಕ್ಕೆ ಆಗ್ಬೋದು ಅಂತ ಜನ ಅಲ್ಲಿ ಹಣ ಠೇವಣಿ ಇಟ್ಟಿದ್ರು. ಹಂತ ಹಂತವಾಗಿ ಬೆಳೀತಾ ಹೋದ ಬ್ಯಾಂಕ್ ಸಾವಿರಾರು ಜನ ಗ್ರಾಹಕರನ್ನ ಗಳಿಸಿಕೊಂಡಿತ್ತು. ಆದ್ರೀಗ ನಂಬಿದ ಜನತೆಗೆ ಪಂಗನಾಮ ಹಾಕಿದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವ ಆರೋಪ ಕೇಳಿಬಂದಿದ್ದು, ಬ್ಯಾಂಕ್ ಅನ್ನ ನಂಬಿ ಹಣ ಕಟ್ಟಿದ ಜನ ಈಗ ಕಂಗಾಲಾಗಿದ್ದಾರೆ. ಬೀಗ ಹಾಕಿರೋ ಬ್ಯಾಂಕ್ ಕಚೇರಿ, ಬ್ಯಾಂಕ್ಗೆ ಅಂತ ಬಂದು ಬರಿಗೈನಲ್ಲಿ ವಾಪಸ್ ಆಗ್ತಿರುವ ಜನ, ಮತ್ತೊಂದು ಕಡೆ ಬ್ಯಾಂಕ್ ವಿರುದ್ಧ ಗ್ರಾಹಕರ ಆಕ್ರೋಶ. ಇದಕ್ಕೆಲ್ಲ ಕಾರಣವಾಗಿರೋದು ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಮಾಡಿರುವ ಅನ್ಯಾಯವಾಗಿದೆ. ಎಸ್, ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ಪಟ್ಟಣದಲ್ಲಿರೋ ಮುಸ್ಲಿಂ ಸಹಕಾರ ಬ್ಯಾಂಕ್. ನೀಟಾಗಿ ವಹಿವಾಟು ನಡೆದುಕೊಂಡು ಹೋಗಿದ್ದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ 12% ಬಡ್ಡಿ ಬರುತ್ತೆ ಅಂತ ಬ್ಯಾಂಕ್ನವರು ಹೇಳಿಕೊಂಡಿದ್ರು. ಹೀಗಾಗಿ ನೂರಾರು ಗ್ರಾಹಕರು ತಾವು ಕಷ್ಟಪಟ್ಟು ದುಡಿದು ತಮ್ಮ ಕಷ್ಟ ಕಾಲದಲ್ಲಿ ಬಳಸಿಕೊಳ್ಳಬಹುದಲ್ಲ ಅಂತ ಹೂಡಿಕೆ ಮಾಡಿದ್ದಾರೆ. ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲದೆ ಸ್ಥಳೀಯವಾಗಿ ವ್ಯಾಪಾರ ವಹಿವಾಟು ಮಾಡಿಕೊಂಡಿರೋರು, ಆಟೋ ಟ್ಯಾಕ್ಸಿ ಚಾಲಕರು, ಕೂಲಿ ಕಾರ್ಮಿಕರೇ ಇಲ್ಲಿ ಹೆಚ್ಚಾಗಿ ಸದಸ್ಯರಾಗಿರೋದು. ಇದೀಗ ಆ ಹಣವನ್ನ ಡ್ರಾ ಮಾಡಿಕೊಳ್ಳೋಣ ಅಂತ ಬ್ಯಾಂಕಿಗೆ ಹೋದ್ರೆ ಬೀಗ ಹಾಕಿ ಹೋಗಿದ್ದಾರೆ. ಹೀಗಾಗಿ ಗ್ರಾಹಕರಿಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಬ್ಯಾಂಕ್ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಅದರ ನಿರ್ದೇಶಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ವಾರ್ಷಿಕ ಆಡಿಟಿಂಗ್ ಸರಿಯಾಗಿ ಆಗಿಲ್ಲ. ಆಡಳಿತ ಮಂಡಳಿಯವರು ತಮ್ಮ ಕುಟುಂಬದವರಿಗೆ ಬೇಕಾದ ಹಾಗೆ ಸಾಲ ನೀಡಿದ್ದಾರೆ, ಆದರೆ ಮರುಪಾವತಿ ಮಾಡಿಸ್ಕೊಂಡಿಲ್ಲ. ಬಡವರು ಠೇವಣಿ ಮಾಡಿದ ಹಣವನ್ನೆಲ್ಲ ಸಾಲ ಕೊಟ್ಟಿದ್ದು ಇದೀಗ ಜನರಿಗೆ ಕೊಡೋದಕ್ಕೆ ಹಣವಿಲ್ಲದೆ ಪರದಾಡ್ತಾ ಇದೆ. ಆ ಸಾಲ ನಾವು ರಿಕವರ್ ಮಾಡಬೇಕು. ರಿಕವರ್ ಆದಮೇಲೆ ನಿಮ್ಮ ದುಡ್ಡು ನಾವು ನಿಮಗೆ ಕೊಡ್ತೀವಿ ಅಂತ ಒಂದು ಈ ಒಂದು ಉತ್ತರ ಏನಿದೆ ಸರ್, ವ್ಯವಹಾರ ಆಗಲಿ ಅಂತ ನಾವು ದುಡ್ಡು ಹಾಕ್ತೀವಿ. ಆದರೆ ಅವರಿಂದ ಬ್ಯಾಂಕಿನ ಆಡಳಿತ ಮಂಡಳಿಯಿಂದ ಇಂಥ ಒಂದು ಉಡಾಫಿ ಉತ್ತರ ಕೊಟ್ಟರೆ ಸ್ಥಿತಿಗೆ ಬಂದಿದೆ ಅಲ್ಲ, ಈ ಪರಿಸ್ಥಿತಿಗೆ ಬರುವಾಗ ಇವರೇನು ಮಾಡಿದ್ದಾರೆ, ಬಂದುಬಿಟ್ಟು ಸಭೆಯಲ್ಲೂ ನಾವು ಹೋಗ್ತೀವಿ. 2014 ಆದಮೇಲೆ ವಾರ್ಷಿಕ ಸಭೆ, ಪ್ರತಿ ವಾರ್ಷಿಕ ಸಭೆಗೆ ನಾವು ಇವರೆಲ್ಲ ಹೋಗ್ತೀವಿ. ವಾರ್ಷಿಕ ಸಭೆಯಲ್ಲಿ ಅವರು ಲೆಕ್ಕ ಕೊಡೋದು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಲ್ಲ ಅವರು, ನಮಗೆ ಯಾವ ಲೆಕ್ಕನೂ ಕೊಡೋಕ್ಕಿಲ್ಲ ಅವರು. ಒಂದು ಕಷ್ಟಗಳ ದುಡ್ಡಿಲ್ವಾ ನಿಮಗೆ? ಅದು ನಾನು 3 ತಿಂಗಳು 4 ತಿಂಗಳಿಗೆ ಬಂದು ಇಸ್ಕೊಳ್ಳೋದು. ನಾನು ಅಲ್ಲಿಂದ ಬರಬೇಕಲ್ಲ, ಹುಣಸೂರಿಂದ 1 ಲಕ್ಷ ರೂಪಾಯಿ ಇದೆ. ಆಮೇಲೆ ಏನಂತಕ್ಕೆ ಅವ್ರಿಗೆ ಮಕ್ಕಳಿಗೆ ಡೈಲಿ ಬರೋದು ಹೋಗೋದು. ನಂದು 3,000 ಇಟ್ಟಿದೆ, 3 ಲಕ್ಷ. ಅದರಲ್ಲಿ 2 ಲಕ್ಷ ಇಸ್ಕೊಂಡಿದ್ದೀನಿ, 1 ಲಕ್ಷ ಇಲ್ಲಿ ಬ್ಯಾಂಕಲ್ಲಿ ಉಂಟು. ನನಗೆ ಇಸಿ ಕೊಡಬೇಕು. ಅವರು ಏನಂತಾರೆ, ಬನ್ನಿ ಕೊಡ್ತೀನಿ ಅಂತಾರೆ. ಬಂದರೆ ದಿವಸ ನಡ್ಕೊಂಡಿದ್ರೆ ಅವರು ಕೊಡೋಕ್ಕೆ ಇಲ್ಲ. ಈ ನಾಳೆ ಬರಲಿ ನಾಳ್ದು ಬರಲಿ ಅಂತಾರೆ ಅಷ್ಟೇ. ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಇಟ್ಟರೆ ಇನ್ನೇನು ಮಾಡೋದು. ಬ್ಯಾಂಕ್ ಅಂತ ಇದ್ದರೆ ಇರ್ತಾರೆ ಅಲ್ಲ, ಜಾಸ್ತಿ ಅದು ಎಷ್ಟು ಕೊಡ್ತಾರೆ ಆ ಬುಕ್ಕೆಲ್ಲೇ ಗೊತ್ತು ನನಗೆ, ಅದನ್ನೇ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದು ನಾನು ಇಸ್ಕೊಂಡು ಹೋಗ್ತಾ ಇರೋದು. ಇಲ್ಲೇ ಮಡಗಿ ನಮ್ಮ ಬ್ಯಾಂಕಲ್ಲಿ ನಿಮಗೆ ಇದು ಕೊಡ್ತೀವಿ, ದುಡ್ಡೆಲ್ಲ ನಿಮ್ಮ ಖರ್ಚಕ್ಕೆ ಎಲ್ಲ ಕೊಡ್ತೀವಿ ಅಂತ ಹೇಳಿ ಮೈನು ಅವ್ರು ಇನ್ನೇ ಕೌಸರ್ ಎಲ್ಲ ಕರ್ಕೊಂಡು ಬಂದು ನನಗೆ ಗೊತ್ತೇ ಇಲ್ಲ ಇದು ಮುಸ್ಲಿಂ ಬ್ಯಾಂಕು, ಇದೇ ಗೊತ್ತಾಗಿದ್ದು. ಮೋಸ ಕೊಡ್ತೀನಿ ಅಂತಾರಲ್ಲ, ಕೊಡೋದೇ ಇಲ್ಲ. ದಿವಸ ಬರೋದು, ನನಗೆ ಆಗೋದು ಇಲ್ಲ. ಆಟೋಗೆ ದುಡ್ಡು ಹಾಕೋದು ಬರೋದು, ಆಟೋಗೆ ದುಡ್ಡು ಹಾಕೋದು ಬರೋದು. ಸರ್, ಇದು ಮೇಲ್ನೋಟಕ್ಕೆ ನೋಡಿದರೆ ದಾಖಲಾತಿ ಇವರು ಕೊಡ್ತಾ ಇಲ್ಲ ನಮಗೆ, ಡೈರೆಕ್ಟ್ಗಳಿಗೆ ದಾಖಲಾತಿ ಕೊಡ್ತಾ ಇಲ್ಲ. ಇದು ನಮ್ಮ ಮೇಲ್ನೋಟಕ್ಕೆ ನಮಗೆ 3 ಕೋಟಿಗಿಂತ ಅಧಿಕ ಅವ್ಯವಹಾರ ಆಗಿದೆ. ಅದು ಯಾರಿಂದ ಆಗಿದೆ ಅನ್ನೋದು ಈಗ ನಾವು ತನಿಖೆಯಲ್ಲಿ ಆಗಬೇಕಾಗಿದೆ. ನಾವು DRಗೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. DR ಮುಖಾಂತರ ಮೊನ್ನೆಯಿಂದ ತನಿಖೆ ನಡೀತಾ ಇದೆ. ತನಿಖೆ ನಡೆದು ಯಾರು ತಪ್ಪಿತಸ್ಥರೋ, ಈ ಸಹಕಾರ ಆ್ಯಕ್ಟ್ನಲ್ಲಿ ಏನು ಕಾನೂನು ಕ್ರಮ, ಯಾರು ತಪ್ಪು ಮಾಡಿದಾರೋ, ಈ ಪಾಪದವರ ಹಣವನ್ನು ಯಾರು ಮೋಸ ತಿಂದಿದ್ದಾರೋ ಅದನ್ನು ಅವರ ಆಸ್ತಿ ವಸೂಲು ಮಾಡಿಯಾದರೂ ಪಾಪದವರಿಗೆ ಆ ದುಡ್ಡು ತಲುಪುವಂತೆ ಆಗಬೇಕು. ಅದೇ ನಮ್ಮ ಉದ್ದೇಶ. ನಂದು ಕೂಡ 50,000 ರೂಪಾಯಿ ಇದೆ, ಪಿಗ್ಮಿ ಕಟ್ಟಿದ್ದು. ನಾನೊಂದು ಹೋಟ್ಲ್ ಉದ್ಯಮಿಯಾಗಿ ನಮ್ಮ ಲೇಬರ್ದು ದುಡ್ಡು ಡೈಲಿ ಕಟ್ಟೋದು, ಅವರು 3 ತಿಂಗಳು 6 ತಿಂಗಳು ಕೊಡೋಕ್ಕೋಸ್ಕರ. ಅದೀಗ ಬಂದು ಕೇಳಿದ್ದು 500 ರೂಪಾಯಿ ಸಹ ಸಿಗ್ತಾ ಇಲ್ಲ. ಈಗ ಪಾಪದವರು ಕಷ್ಟಪಟ್ಟು ದುಡಿದು ಇಟ್ಟಂಥ ದುಡ್ಡು ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅವರ ಆಸ್ತಿ ಆದರೂ ವಸೂಲು ಮಾಡಿ ಅವರಿಗೆ ಹಣ ಪಾವತಿ ಅಂತ ವ್ಯವಸ್ಥೆ ಆಗಬೇಕು ಸರ್, ಅದೇ ನಮ್ಮ ಉದ್ದೇಶ. ಈ ಬಗ್ಗೆ ಆಡಳಿತ ಮಂಡಳಿ ಅಧ್ಯಕ್ಷರನ್ನ ಕೇಳಿದ್ರೆ ಸರಿಯಾದ ಮಾಹಿತಿಯನ್ನೇ ನೀಡ್ತಾ ಇಲ್ವಂತೆ. 1000ಕ್ಕೂ ಅಧಿಕ ಸದಸ್ಯರಿದ್ದು 4 ಕೋಟಿಗೂ ಹೆಚ್ಚಿನ ಹಣದ ಅವ್ಯವಹಾರ ನಡೆದಿದೆ ಅನ್ನೋದು ನಿರ್ದೇಶಕರ ಆರೋಪವಾಗಿದೆ. ಈ ಬಗ್ಗೆ ಸಹಕಾರ ಸಂಘಗಳ ಉಪನಿಬಂಧಕರಿಗೂ ದೂರು ನೀಡಲಾಗಿದೆ. ಸೂಕ್ತ ತನಿಖೆ ಆಗಲೇಬೇಕು ಅಂತ ನಿರ್ದೇಶಕರೇ ಪಟ್ಟು ಹಿಡಿದಿದ್ದಾರೆ. ಈ ಬ್ಯಾಂಕ್ನಲ್ಲಿ ಅದೇನೇನೋ ಅವ್ಯವಹಾರ ಆಗಿದೆಯೋ ಗೊತ್ತಿಲ್ಲ. ಉತ್ತರ ನೀಡಬೇಕಾದ ಆಡಳಿತ ಮಂಡಳಿ ಮುಖಂಡರು ಮೌನಕ್ಕೆ ಶರಣಾಗಿದ್ದಾರೆ. ಸೂಕ್ತ ತನಿಖೆಯಾಗಿ ಹಣ ಹೂಡಿಕೆ ಮಾಡದವರಿಗೆ ನ್ಯಾಯ ಒದಗಿಸಬೇಕಾದ ಕಾರ್ಯವನ್ನ ಸಹಕಾರ ಇಲಾಖೆ ಮಾಡಬೇಕಾಗಿದೆ. ಕೊಡಗಿನಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದೆ. ಸೋಮವಾರ ತಡರಾತ್ರಿ ಸುರಿದ ಭಾರೀ ಮಳೆಗೆ ಸೋಮರಪೇಟೆ ಸಮೀಪದ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಭಾಷ್ ನಗರದ TN ಸುರೇಶ್ ಅವರ ಮನೆಗೋಡೆ ಕುಸಿದಿದ್ದು ಮನೆಯ ಕೆಲವೆಡೆ ಬಿರುಕು ಬಿಟ್ಟಿದೆ. ಮನೆ ಬೀಳುವ ಹಂತದಲ್ಲಿದೆ. ಮಳೆ ತಂದ ಅವಾಂತರದಿಂದ ಯಾವುದೇ ತೊಂದರೆಯಾದ ವರದಿಯಾಗಿಲ್ಲ.
ಇದ್ದಕ್ಕಿದ್ದಂಗೆ ರಾತ್ರಿ ಮಲಗಿದ್ದಾಗ ಬೆಳಿಗ್ಗೆ ನೋಡ್ಬೇಕಾದ್ರೆ ಗೋಡೆಲ್ಲ ಬಿದ್ದೋಗ್ಬಿಟ್ಟು ನನಗೆ ಏನು ದಿಕ್ಕು ದೇಶದ ಓದಲಿಲ್ಲ. ಬೆಳಿಗ್ಗೆ ಮಕ್ಕಳೆಲ್ಲ ಓದೋ ಮಕ್ಕಳು ಎಲ್ಲ ತುಂಬ ಗಾಬರಿ ಪಟ್ಟಿದ್ರು. ಅದಕ್ಕೆ ಸರ್ಕಾರದಿಂದ ಏನಾದರೂ ನಮ್ಮ ಮನೆಗೇನಾದರೂ ಸ್ವಲ್ಪ ಸರ್ಕಾರ ಸಹಾಯ ಮಾಡಬೇಕು ಅಂತ ಇದ್ರ ಮೂಲಕ ಮತ್ತೆ ವಿನಂತಿ ಮಾಡ್ತೀನಿ. ಕೊಡಗು ಜಿಲ್ಲಾ ಸರ್ವೋದಯ ಸಮಿತಿ ವತಿಯಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳನ್ನು ಇಂದಿನ ಯುವ ಸಮೂಹಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಅಕ್ಟೋಬರ್ 2ರಂದು ನಗರದ ಗಾಂಧಿ ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್ ತಿಳಿಸಿದರು. ಈಗಾಗಲೇ ಸ್ಪರ್ಧೆಯನ್ನು ನಗರದ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಮಳೆ ಹೆಚ್ಚಾದಲ್ಲಿ ಸಂತ ಮೈಕಲ್ರ ಶಾಲಾ ಸಭಾಂಗಣದಲ್ಲಿ ಸ್ಪರ್ಧೆಯನ್ನು ನಡೆಸಲಾಗುತ್ತೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ 5ರಿಂದ 7 ನಿಮಿಷ ಕಾಲಾವಕಾಶವಿದ್ದು ಸಂಗೀತ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಭಾಗವಹಿಸುವವರು ಸೆಪ್ಟೆಂಬರ್ 28ರ ಒಳಗೆ ನಗರದ ವಿನೋದ್ ಮೆಡಿಕಲ್ಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದರು. ಯಾವುದೇ ಕಾರ್ಯಕ್ರಮ ನಮ್ಮದು ತಿಂಗಳಿಗೆ ಒಂದೊಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಡ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಿಂದೆ ನಮ್ಮ ಸಮಿತಿ, ಅದು ಸರ್ವೋದಯ ಸಮಿತಿಯು ಸರ್ಕಾರದ ನಿಯಮಗಳಡಿ ಕಳೆದ ವರ್ಷ ನೋಂದಣಿ ಆದ ನಂತರ ಸರ್ವೋದಯ ಸಮಿತಿಯ ವತಿಯಿಂದ ನಾವುಗಳು ಗಾಂಧಿ ವಿಚಾರಧಾರೆಗಳ ಬಗ್ಗೆ ಈಗಾಗಲೇ ಇಂದಿನ ಯುವ ಪೀಳಿಗೆ ಏನಿದೆ ಅಥವಾ ಮಕ್ಕಳೇನಿದ್ದಾರೆ ವಿಚಾರಧಾರೆಗಳನ್ನೆಲ್ಲ ಮರೆತು ಹೋಗುತ್ತಲಿರುವಂತಹ ಸಂದರ್ಭದಲ್ಲಿ ಅದು ಯಾವತ್ತೂ ಕೂಡ ಆ ವಿಚಾರಧಾರೆಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಅದರಲ್ಲೂ ಭಾವಿ ಪ್ರಜೆಗಳು ಮಕ್ಕಳೇನಿದ್ದಾರೆ ಅವರಲ್ಲಿ ಈ ಗಾಂಧಿ ವಿಚಾರಧಾರೆಗಳು ಯಾವತ್ತೂ ಜೀವಂತವಾಗಿದ್ದರೆ ಒಂದು ಸಮಾಜದ ಉತ್ತಮ ಭವಿಷ್ಯಕ್ಕೆ ಅದು ಖಂಡಿತವಾಗಿ ಕೂಡ ಮಾದರಿಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಗಾಂಧಿ ವಿಚಾರಧಾರೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಸಣ್ಣ ಮಕ್ಕಳಿಗೆ ಛದ್ಮವೇಷ ಸ್ಪರ್ಧೆ, ಹೀಗೆ ಮತ್ತು ದೇಶಭಕ್ತಿ ಗಾಯನ ಸ್ಪರ್ಧೆ ಇದನ್ನೆಲ್ಲ ಮಾಡಿ ಅದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಿ ಒಂದು ರೀತಿಯಲ್ಲಿ ಗಾಂಧಿ ವಿಚಾರಧಾರೆಗಳ ಬಗ್ಗೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುವಂಥ ಒಂದು ವ್ಯವಸ್ಥೆಯಡಿ ನಮ್ಮೊಂದಿಗೆ ಸೇರಿ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇದೀಗ ಬಹುಶಃ ಈ ಕೋವಿಡ್ ಮಹಾಮಾರಿಯ ಏನಿದೆ ಅದನ್ನ ಹೆಸರು ಹೇಳಲಿಕ್ಕೆ ಕೂಡ ನಮಗೆ ಇದಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇದೀಗ ಗಾಂಧಿ ತತ್ಪರತೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಗಾಂಧಿ ಚಿತಾಭಸ್ಮ ಬಹುಶಃ ದೇಶದ ಒಂದು 3 ಭಾಗಗಳಲ್ಲಿ ಚಿತಾಭಸ್ಮ ಇನ್ನೂ ಕೂಡ ಹಾಗೆ ಇಟ್ಟಿರುವಂಥ ಒಂದು ವ್ಯವಸ್ಥೆಯಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಆ ಚಿತಾಭಸ್ಮ ಈಗಾಗಲೇ ಸರ್ಕಾರಿ ಖಜಾನೆಯಲ್ಲಿ ಇರುವಂಥದ್ದು. ಬಹುಶಃ ಇದು ದೇಶದ ಒಂದು 2-3 ಭಾಗದಲ್ಲಿ ಮಾತ್ರ ಇರುವಂಥದ್ದು ನಮಗೆ ಗೊತ್ತಿರುವ ಹಾಗೆ. ಇದನ್ನು ಸಾರ್ವಜನಿಕ ಮತ್ತು ಸರ್ಕಾರದ ವತಿಯಿಂದ ಗಾಂಧಿ ಹುತಾತ್ಮ ದಿನದಂದು ಮೆರವಣಿಗೆ ಮುಖೇನ ಸರ್ವೋದಯ ಸಮಿತಿ ಮತ್ತು ಸರ್ಕಾರದ ವತಿಯಿಂದ ಮೆರವಣಿಗೆ ಮುಖೇನ ಚಿತಾಭಸ್ಮವನ್ನು ತಂದು ಗಾಂಧಿ ಮಂಟಪದಲ್ಲಿ ಇಟ್ಟು ಸಾರ್ವಜನಿಕರಿಗೆ ಅದರ ವೀಕ್ಷಣೆಗೆ ಮತ್ತು ಅಲ್ಲಿ ಈ ಗಾಂಧಿಗೆ ಅತ್ಯಂತ ಪ್ರಿಯವಾದಂತಹ ಭಜನೆ, ದೇಶಭಕ್ತಿ ಗೀತೆ ಇವೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದನ್ನು ನಾವು ಸರ್ವೋದಯ ಸಮಿತಿಯು ಈ ಬಹಳಷ್ಟು ವರ್ಷಗಳಿಂದ, ಯಾಕೆಂದರೆ ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ. ಕೊಳ್ಳಿಮಾಡ ಕರುಂಬಯ್ಯನವರು ಚಿತಾಭಸ್ಮವನ್ನು ಮಡಿಕೇರಿಗೆ ತಂದು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಗಾಂಧಿ ಮೈದಾನದಲ್ಲಿ ಬಂದು ಸಾರ್ವಜನಿಕರನ್ನು ಉದ್ದೇಶಿಸಿ ಆ ಸ್ವಾತಂತ್ರ್ಯ ಚಳವಳಿಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಗಾಂಧಿ ಹುತಾತ್ಮರಾದಂಥ ನಂತರ ಅವರ ಆ ಚಿತಾಭಸ್ಮವನ್ನು ಕೊಳ್ಳಿಮಾಡ ಕರುಂಬಯ್ಯನವರು ಅವರ ಸ್ನೇಹಿತರೊಂದಿಗೆ ಅಲ್ಲಿ ಹೋಗಿ ಡೆಲ್ಲಿಗೆ ಹೋಗಿ ಆ ಚಿತಾಭಸ್ಮವನ್ನು ತಂದು ಇಲ್ಲಿ ಇಟ್ಟು ಆ ಗಾಂಧಿ ಮಂಟಪವನ್ನು ಕಟ್ಟಿದೆ. ಯಾಕೆಂದ್ರೆ ಗಾಂಧಿ ಮಂಟಪದಲ್ಲಿ ಚಿತಾಭಸ್ಮ ಇಲ್ಲ, ಅದು ಚಿತಾಭಸ್ಮ ಸರ್ಕಾರದ ಸುಪರ್ದಲ್ಲಿ ಇದೆ. ಈ ಅವರ ನೆನಪಿಗಾಗಿ ಆ ಮಂಟಪವನ್ನು ಕಟ್ಟಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದೊಂದು ರೀತಿಯ ಇತಿಹಾಸ. ಆ ಮಂಟಪದಲ್ಲೇ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಸುಸಜ್ಜಿತವಾದಂತಹ ಒಂದು ಗಾಂಧಿ ಭವನವನ್ನ ಕಟ್ಟಬೇಕು ಅಂತ ಹೇಳುವಂತಹ ಒಂದು ಕನಸು ನಮ್ಮೆಲ್ಲರ ಬಹುದಿನದ ಕನಸು. ಹಾಗಾಗಿ ಗಾಂಧಿ ಭವನದ ಒಂದು ಕನಸನ್ನ ಮಾನ್ಯ ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದಂತಹ ಬಲದೇವ್ ಕೃಷ್ಣರವರು ಅದಕ್ಕೆ ಒಂದು ಭವನ ನಿರ್ಮಾಣ ಮಾಡುವಂತ ವ್ಯವಸ್ಥೆ ಅಡಿ ಒಂದು ಸುಸಜ್ಜಿತ ನೀಲನಕ್ಷೆಯನ್ನ ತಯಾರು ಮಾಡಿ ಗಾಂಧಿ ಭವನ ಸುಮಾರು 50 ಸೆಂಟ್ ಜಾಗ ಇದೆ. ಅಲ್ಲಿ ಸಾರ್ವಜನಿಕರಿಗೆ ವೀಕ್ಷಣೆಗೆ ಮತ್ತು ಪ್ರವಾಸಿಗರು ಬರುವಂತಹ ಸಂದರ್ಭದಲ್ಲೂ ಅವರಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಗಾಂಧಿ ವಿಚಾರಧಾರೆಗಳು ಅದನ್ನು ಮನವರಿಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅಂತ ಹೇಳುವಂತಹ ಒಂದು ಕನಸು. ಅದಕ್ಕಾಗಿ ನೀಲನಕ್ಷೆಯನ್ನ ಸರ್ಕಾರದ ವತಿಯಿಂದಲೇ ಮಾಡಿದ್ರು. ಅದರ ನಂತರ ಅವರ ವರ್ಗಾವಣೆ ಆದ ನಂತರ ಅವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹಾಗೆ ಇದ್ದದನ್ನ ನಾವು
ಸರ್ವೋದಯ ಸಮಿತಿಯವರು ನಾವುಗಳು ಅದನ್ನು ಮತ್ತೆ ಕೈಗೆತ್ತಿಕೊಂಡಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥೆ. ಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ಬೇಬಿ ಮ್ಯಾಥ್ಯೂ, ಸಮಿತಿಯ ಅಧ್ಯಕ್ಷ ಅಂಬೇಕಲ್ ಕುಶಾಲಪ್ಪ, ಉಪಾಧ್ಯಕ್ಷ ಟಿಎನ್ ಮುದ್ದಯ್ಯ, ಖಜಾಂಚಿ ಕೋಡಿ ಚಂದ್ರಶೇಖರ್, ಸದಸ್ಯ ಅಂಬೇಕಲ್ ನವೀನ್ ಹಾಜರಿದ್ದರು. ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಜಮಾಯಿಸಿದ ನೌಕರರು ಘೋಷಣೆಗಳನ್ನು ಕೂಗಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಪಿಆರ್ ಭರತ್, ಗ್ರಾಮ ಪಂಚಾಯಿತಿ ನೌಕರರು ಕೋವಿಡ್ ಸೋಂಕು ವ್ಯಾಪಕವಾಗಿ ಹರಡುವ ಸಂದರ್ಭ ಹಗಲು ರಾತ್ರಿ ದುಡಿದಿದ್ದಾರೆ. ಆದರೆ ಸರ್ಕಾರ ನೌಕರರಿಗೆ ತೃಪ್ತಿಕರವಾದ ಸಂಬಳ ನೀಡದೆ ವಂಚಿಸ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಮಿಕರು, ಶ್ರಮಜೀವಿಗಳ ಹಕ್ಕುಗಳ ರಕ್ಷಣೆಗಾಗಿ ಕೋವಿಡ್ ಸಂಕಷ್ಟ ಪರಿಹಾರಕ್ಕಾಗಿ ಸೆಪ್ಟೆಂಬರ್ 24ರಂದು ಬೆಂಗಳೂರಲ್ಲಿ ವಿಧಾನಸೌಧ ಚಲೋ ಚಳುವಳಿ ನಡೆಯಲಿದೆ ಎಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ತಿಳಿಸಿದ್ದಾರೆ. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ನೀಡುತ್ತಾ ಇಲ್ಲ, ಕಾರ್ಮಿಕ ನೀತಿಗಳನ್ನು ಆಕ್ರಮಣಕಾರಿಯಾಗಿ ಜಾರಿಗೆ ತರ್ತಾ ಇದೆ. ಈ ವಿರುದ್ಧ ಕಾರ್ಮಿಕರು ಹೋರಾಟ ನಡೆಸಬೇಕಾಗಿದೆ. ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ದೊಡ್ಡ ಮಟ್ಟದ ಹೋರಾಟ ಅನಿವಾರ್ಯವಾಗಿದೆ ಎಂದರು. ದೇಶದಲ್ಲಿ ಅವೈಜ್ಞಾನಿಕ ಲಾಕ್ಡೌನ್ ವ್ಯವಸ್ಥೆಯಿಂದ ನಿರುದ್ಯೋಗವನ್ನು ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ಆದಾಯಗಳು ಕುಸಿತಾ ಇವೆ. ಆರೋಗ್ಯ ಮತ್ತು ಶಿಕ್ಷಣ ದುಬಾರಿಯಾಗಲಿದೆ. ಕೇಂದ್ರದ ಮೋದಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ರಾಜ್ಯದ ಬಿಜೆಪಿ ಸರ್ಕಾರ ಮತ್ತಷ್ಟು ವೇಗವಾಗಿ ಜಾರಿಗೊಳಿಸ್ತಾ ಇದೆ ಅಂತ ಆರೋಪಿಸಿದರು. ಹೆಚ್ಚಳವಾಗಿರುವಂಥ ವಿಚಾರಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಕಾರ್ಮಿಕರ ಸಮಸ್ಯೆಗಳು, ನಿರುದ್ಯೋಗ ದೊಡ್ಡ ರೀತಿಯಲ್ಲಿ ಸಮಸ್ಯೆಯಾಗಿದೆ. ಈ ಕೊರೋನಾ ಸಂದರ್ಭದಲ್ಲಿ 2 ಕೋಟಿಗಿಂತ ಹೆಚ್ಚು ಜನರ ಕೆಲಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಷ್ಟೋ ನಿರುದ್ಯೋಗಿಗಳ ಸಂಖ್ಯೆ ಬಹಳಷ್ಟು ರೀತಿಯಲ್ಲಿ ಹೆಚ್ಚಳವಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯಲ್ಲೂ ಪರಿಹಾರವನ್ನು ಕಂಡುಕೊಳ್ತಾ ಇಲ್ಲ ಸರ್ಕಾರಗಳು. ಮತ್ತೆ ಅದರೊಂದಿಗೆ ಮತ್ತೆ ಅವರು ಖಾಸಗೀಕರಣ, ದೊಡ್ಡ ರೀತಿಯಲ್ಲಿ ಖಾಸಗೀಕರಣವನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ರೈಲ್ವೆ, ನಮ್ಮ ಚರಿತ್ರೆಯಲ್ಲಿ ನಾವು ನೋಡ್ತಾ ಇರುವಾಗ ರೈಲ್ವೆಯನ್ನು ಖಾಸಗೀಕರಣ ಮಾಡ್ತಾ ಇರುವಂಥದ್ದು, ಲಾಭದಾಯವಾದ ಸಾರ್ವಜನಿಕ ಹುದ್ದೆಗಳನ್ನು ಎಲ್ಲವನ್ನು ಅವರು ಖಾಸಗೀಕರಣಕ್ಕೆ ಒಳಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೊನೆಯದಾಗಿ LIC ಅಂತ ಇಡೀ ಪ್ರಪಂಚದಲ್ಲೇ ದೊಡ್ಡ ಒಂದು ಲಾಭದಾಯಕ ಸಂಸ್ಥೆ LICಯ ಶೇಕಡ 25% ಭಾಗವನ್ನು ಈಗ ಖಾಸಗಿಯವರಿಗೆ ಕೊಡ್ತಾ ಇರುವಂಥದ್ದು. ಆ ಲೆಕ್ಕ ನೋಡುವಾಗ ನಮ್ಮ ಒಂದು ಲೆಕ್ಕದಲ್ಲಿ ಒಂದು ಸರ್ಕಾರ ಇರಬೇಕಾ, ಒಂದು ಸರ್ಕಾರ ಬೇಕಾ ನಮಗೆ? ರೈಲ್ವೆಯನ್ನು ಖಾಸಗೀಕರಣಕ್ಕೆ ಇದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡ HAL, BMNL ಮತ್ತು BSNL ಸಂಸ್ಥೆಯ ಪರಿಸ್ಥಿತಿ ಏನಾಗಿದೆ ಈಗ? BSNL ಅದರ ಸ್ಥಿತಿ ಏನು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮಗೆ ಗಮನಿಸಬಹುದು. ಬಿಸಿಯೂಟ ಕಾರ್ಮಿಕರು, ಅವರಿಗೆ ಸಂಬಳ ಕೊಡ್ತಾ ಇರೋದು ನಾವು ಗಮನಿಸಬೇಕು, ನಾಚಿಕೆ ಕೊಡಬೇಕು ಅನ್ನೋ ಪರಿಸ್ಥಿತಿ ಇದೆ. ಒಂದು ತಿಂಗಳಿಗೆ ಅವರಿಗೆ ಕೊಡ್ತಾ ಇರೋ ಸಂಬಳ 2,700 ರೂಪಾಯಿ ಮುಖ್ಯ ಅಡಿಗೆಯರಿಗೆ, ಸಗಾಯಿಕರಿಗೆ 2,600 ರೂಪಾಯಿ ಕೊಡ್ತಾ ಇರುವಂಥದ್ದು. ಅದು ಕೂಡ ಕಳೆದ 5 ತಿಂಗಳಿಂದ ಅವರಿಗೆ ಬಂದಿಲ್ಲ. ಅದು ಕೂಡ ನಾವು ಹೋರಾಟದ ಮೂಲಕವಾಗಿ ಈಗ ಒಂದು 3 ತಿಂಗಳ ಸಂಬಳವನ್ನು ಹಾಕಿದ್ದಾರೆ. ಈ ರೀತಿಯಲ್ಲಿ ಕಾರ್ಮಿಕರಿಗೆ ಮತ್ತು ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಕೆಳವರ್ಗದವರಿಗೆ, ರೈತ ಸಂಗಾತಿಗಳಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರೂ ದೊಡ್ಡ ರೀತಿಯ ಸಂಕಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಯಾವುದೇ ರೀತಿಯಲ್ಲ ಸಹಾಯಕ್ಕೆ ಬರ್ತಾ ಇಲ್ಲ. ಮತ್ತು ನಮ್ಮ ಇದು ನೋಡಿ, ಈಗ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದಂಥ GSTಯ ಒಂದು ಭಾಗ 13,000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕೊಡಬೇಕಾಗಿದೆ. ಕರ್ನಾಟಕಕ್ಕೆ ಬರಬೇಕಾದ ಹಣ ಇನ್ನೂ ಅದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಆ ಕಾರಣದಿಂದ ಕೂಡ ನಮ್ಮ ಕಾರ್ಮಿಕರಿಗೆ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳು. ಗೋಷ್ಠಿಯಲ್ಲಿ ಸಂಘಟನೆಯ ಖಜಾಂಚಿ HB ರಮೇಶ್, ಉಪಾಧ್ಯಕ್ಷ NP ಕುಟ್ಟಪ್ಪ ಹಾಜರಿದ್ದರು.
ತೆಲುಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.